ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಎಕೆ. ನೀವೀಗ ನೋಡ್ತಿದ್ದೀರಾ ಫಾಟ್ ಯೂಟ್ಯೂಬ್ ಚಾನಲ್, FAAT ಯೂಟ್ಯೂಬ್ ಚಾನಲ್. ನಾನು ಇದಕ್ಕಿಂತ ಮುಂಚೆ ಜೀವಾಮೃತವನ್ನು ಯಾವ ರೀತಿ ತಯಾರು ಮಾಡೋದು, ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನೇನು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋವನ್ನು 3K+ ವ್ಯೂಸ್ ಆದರೆ ಹೋಗಿದೆ. ಅದಕ್ಕೆ ತುಂಬ 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 ಧನ್ಯವಾದಗಳು. ಸೊ ಇವತ್ತು ನಾನು ಆ ಜೀವಾಮೃತವನ್ನು ಯಾವ ರೀತಿ ಗಿಡಗಳಿಗೆ ಹಾಕೋದಾಗ್ಲಿ ಇಲ್ಲ ಡ್ರಿಪ್ಸ್ ಮುಖಾಂತರ ಬಿಡೋದಾಗ್ಲಿ ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನು ಒಂದಿಷ್ಟು ಅಂತ ಹೇಳ್ಬಿಟ್ಟು ಹೀರೆಕಾಯಿಗಾದ್ರೆ ಬಿಡಬೇಕು ಅಂತ ಅನ್ಕೊಂಡಿದ್ದೀನಿ ಡ್ರಿಪ್ಸ್ ಮುಖಾಂತರ. ಜೀವಾಮೃತವನ್ನು ನೀವು ಡ್ರಿಪ್ಸ್ ಮುಖಾಂತರ ಏನಾದರೂ ಬಿಡಬೇಕಂತ ಅನ್ಕೊಂಡಿದ್ರೆ ದಯವಿಟ್ಟು ಇದನ್ನ ಮಿಕ್ಸ್ ಆದ್ರೆ ಮಾಡಕ್ ಹೋಗಬೇಡಿ. ಯಾಕಂದ್ರೆ ನೀವೇನಾದ್ರೂ ಮಿಕ್ಸ್ ಏನಾದರೂ ಮಾಡಿದ್ರೆ ಇದರ ಕೆಳಗಡೆ ಭಾಗದಲ್ಲಿ ಸಗಣಿ ಆಗಿರ್ಬೋದು, ಮಣ್ಣಾಗಿರ್ಬೋದು, ನಾವೇನು ಹಾಕಿದ್ವಿ ಮೊದಲು ಅದು ಕೆಳಗಡೆ ಭಾಗದಲ್ಲಿ ಇರುತ್ತೆ. ನೀವೇನಾದ್ರೂ ಮಿಕ್ಸ್ ಮಾಡಿದ್ರೆ ಅದು ಸ್ವಲ್ಪ ಮೇಲೆ ಭಾಗಕ್ಕೆ ಸ್ವಲ್ಪ ಪ್ರಮಾಣ ಬರುತ್ತೆ. ಆವಾಗ ನೀವು ಡ್ರಿಪ್ಸ್ ಮುಖಾಂತರ ಬಿಡುವಾಗ ಸಿಕ್ಕಾಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಮಿಕ್ಸ್ ಮಾಡ್ದಿರ ಹಂಗೆ ಮೇಲ್ಮೇಲೆ ನೀರಿನಾಂಶ ಮಾತ್ರ ತಗೊಂಡು ಒಂದು ಡ್ರಮ್ಗಾದ್ರೆ ಹಾಕ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ 50 ಲೀಟರ್ ಡ್ರಮ್ ಆದರೆ ಇಟ್ಕೊಂಡು ಅದಕ್ಕಾದ್ರೆ ಹಾಕ್ಕೊತಾ ಇದ್ದೀನಿ. ಆ ಥರ ಹಾಕ್ಕೊಂಡಿದ್ದಾದ್ಮೇಲೆ ಭುಜಕ್ಕೆ ಹಾಕೊಳ್ಳೋ ಡ್ರಮ್ಗೆ ಪೂರ್ತಿ ಪ್ರಮಾಣದಲ್ಲಿ ತುಂಬಿಸ್ಕೊಂಡು ನಾನು ಮೋಟ್ರ್ ಆದರೆ ಆನ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಆನ್ ಮಾಡಿರೋದು. ನಿಮಗೋಸ್ಕರ ಇನ್ನೊಂದ್ಸಲಿ ಆಫ್ ಮಾಡಿ ಆನ್ ಮಾಡ್ತೀನಿ. ನೀವು ಸೌಂಡ್ ಕೂಡ ಕೇಳಿಸ್ಕೊಬೋದು ಇಲ್ಲಿ ಯಾವ ಥರ ಸೌಂಡ್ ಬರ್ತಿದೆ ಅಂತ ಹೇಳ್ಬಿಟ್ಟು. ನೀವಿಲ್ಲಾದರೆ ನೋಡ್ತಾ ಇರ್ಬೋದು, ನಾನು ಡ್ರಮ್ಗಾದರೆ ಫುಲ್ ಹಾಕಿದ್ದೆ ಜೀವಾಮೃತವನ್ನು. ಸ್ವಲ್ಪ ಕಡಿಮೆ ಆಗ್ತಾ ಬರ್ತಿದೆ, ಯಾಕಂದರೆ ಡ್ರಿಪ್ಸಲ್ಲಿ ನಾವು ಬಿಡೋ ಕಾರಣದಿಂದ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಇವಾಗ ನೀವು ಕಡಿಮೆ ಆಗ್ತಾ ಇದ್ದಂಗೆ ಏನು ಮಾಡಬೇಕಂದ್ರೆ, ನಾವು 50 ಲೀಟರ್ ಡ್ರಮ್ಸ್ಗೆ ತುಂಬಿಸ್ಕೊಂಡಿದ್ವಲ್ಲ, ಅದರಿಂದ ಒಂದು ಜಗ್ಗ ಅಥವಾ ಇನ್ನೇನಾದ್ರು ತಗೊಂಡು ಅದರಿಂದ ಈ ಥರ ತುಂಬಿಸ್ಕೊಂಡು ಇದರಿಂದ ಡ್ರಮ್ಗಾದರೆ ಹಾಕ್ಕೊಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಈ ಥರ ಹಾಕ್ಕೊಂಡು ಪೂರ್ತಿ ಆದರೆ ಡ್ರಿಪ್ಸ್ ಮುಖಾಂತರ ಬಿಟ್ಬಿಡ್ಬೇಕಾಗುತ್ತೆ. ಇದು ಈ ರೀತಿ ಡ್ರಿಪ್ಸಲ್ಲಿ ಬಿಡೋ ವಿಧಾನ. ಇನ್ನು ಗಿಡಗಳಿಗೆ ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಇಲ್ಲೇ. ಮೊದಲನೇದಾಗಿ ಒಂದು ಬಕೆಟು ಚೊಂಬಾದರೆ ತಗೊಳ್ಳಿ. ಈ ರೀತಿ ನೀವು ಸೀಬೆ ಗಿಡಕ್ಕೆ ಜಗ್ಗಲ್ ಹಾಕೋದ್ರಿಂದ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಕೆಳಗಡೆ ಇರೋ ಮಣ್ಣು ಸಗಣಿ ಎಲ್ಲ ಸ್ವಲ್ಪ ಮೇಲೇನೂ ಬರಲಿ, ಆವಾಗ ಗಿಡಗಳಿಗೆ ಹಾಕೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಮೊದಲಿಗಾದರೆ ನಾನು ಬಕೆಟ್ ತುಂಬ ತಗೊಂಡಿದ್ದೀನಿ. ಸೊ ಈ ಬಕೆಟ್ನ ಸೀಬೆ ಗಿಡ ಹತ್ರ ಎತ್ಕೊಂಡೋಗಿ ಅಲ್ಲಿ ಹಾಕೋದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಬಕೆಟ್ಗೆ ತಂದು ಇಲ್ಲಿ ಹೊಲದಲ್ಲಾದರೆ ಇಟ್ಟಿದ್ದೀನಿ. ಸೊ ಇಲ್ಲಿ ಚೇಪೆ ಗಿಡ ಇದ್ದಾವೆ. ಸೊ ಇದಕ್ಕಿವಾಗ ಒಂದು ಜಗ್ನಲ್ಲಿ ಒಂದು ಅರ್ಧ ಅಷ್ಟು ತಗೊಂಡು ಇಷ್ಟಿಷ್ಟು ತಗೊಂಡು ಒಂದೊಂದು ಗಿಡಕ್ಕೆ ಈ ಥರ ಬುಡಕ್ಕೆ ಹಾಕಬೇಕು. ಸೊ ಎಷ್ಟೆಷ್ಟು ಹಾಕೋದು ಅಂತ ಗಿಡದ ಹೈಟ್ ಮೇಲೆ ಡಿಪೆಂಡು, ಮತ್ತು ಗಿಡ ಎಷ್ಟು ದಿನ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡು. ಸೊ ಗಿಡ ಸ್ವಲ್ಪ ದೊಡ್ಡದಾಗಿದ್ದರೆ 1 ಲೀಟ್ರು 1.5 ಲೀಟ್ರ್ ತಗೊಳುತ್ತೆ. ನಮ್ಮದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾನು ಅರ್ಧ ಲೀಟ್ರ್ ಹಾಕ್ತಿದ್ದೀನಿ ಅಷ್ಟೇ. ಸೊ ನಿಮ್ಮ ಗಿಡ ಏನಾದರೂ ದೊಡ್ಡದೇನಾದರೂ ಇದ್ದರೆ 1 ಲೀಟ್ರ್ ಹಾಕಿ 1.5 ಲೀಟ್ರ್ ಹಾಕ್ಬೋದು. ಗಿಡಗಳಿಗೆಲ್ಲ ಹಾಕಿದ್ದಾದ್ಮೇಲೆ ಲಾಸ್ಟಲ್ಲಿ ಈ ಥರ ಕೆಳಗಡೆ ಸಗಣಿ ಮಣ್ಣು ಎಲ್ಲ ಸೇರಿ ಸ್ವಲ್ಪ ಈ ಥರ ಇರುತ್ತೆ. ಸೊ ಇದನ್ನು ನೀವು ತಿಪ್ಪೆಗಾದರೂ ಹಾಕ್ಕೊಬೋದು, ಇಲ್ಲ ಅಥವಾ ಗಿಡಗಳೇನಾದರೂ ಇದ್ದರೆ ಆ ಗಿಡಗಳಿಗಾದರೂ ಹಾಕ್ಕೊಬೋದು. ಸೊ ನನಗೆ ಗಿಡ ಇರೋದ್ರಿಂದ ನಾವು ಗಿಡಗಳಿಗೆ ಹಾಕ್ತಾ ಇದ್ದೀವಿ. ನಮ್ಮ ಹತ್ರ ಮಾವು, ಹಲಸಿನ ಹಣ್ಣು ಈ ಥರ ಗಿಡಗಳಿದ್ದಾವೆ ಕೆಲವೊಂದು. ಆ ಗಿಡಗಳಿಗೆ ತಗೊಂಡೋಗಿ ಇದನ್ನು ಹಾಕ್ತೀನಿ ನಾನು. ನಿಮ್ಮ ಹತ್ರ ಏನಾದರೂ ಗಿಡಗಳಿದ್ರೆ ಗಿಡಗಳಿಗಾದರೂ ಹಾಕ್ಕೋಬೋದು ಅಥವಾ ತಿಪ್ಪೆಗಾದರೂ ಹಾಕ್ಕೊಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಯಾವ ಥರ ಡ್ರಿಪ್ಸ್ ಮುಖಾಂತರ ಬಿಡೋದು ಮತ್ತು ಯಾವ ಥರ ಗಿಡಗಳಿಗೆ ಹಾಕೋದು ಅಂತ ಹೇಳ್ಬಿಟ್ಟು. ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸ್ ಮುಖಾಂತರ ನನಗೆ ಕಮೆಂಟ್ ಮಾಡಿ. ನಂಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ, ಯಾವ ಥರ ಮಾಡೋದು ಏನು ಅಂತ ಹೇಳ್ಬಿಟ್ಟು. ಅದೇ ರೀತಿ ನಿಮ್ಮ ಅಗ್ರಿಕಲ್ಚರ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಇದನ್ನು ಜೀವಾಮೃತವನ್ನು ಖಂಡಿತ ಟ್ರೈ ಮಾಡೋಕ್ಕೆ ಹೇಳಿ. ಇಳುವರಿ ಅಥವಾ ಗ್ರೋತು ಚೆನ್ನಾಗಿ ಬರುತ್ತೆ. ನಾನು ನಿಮಗೆ ಇನ್ನು ಸ್ವಲ್ಪ ದಿನ ಆದಮೇಲೆ ಗ್ರೋತ್ ಕೂಡ ಯಾವ ರೀತಿ ಬರ್ತಿದೆ ನನ್ನ ಗಿಡಗಳಿಗೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಅದನ್ನು ಒಂದು ವಿಡಿಯೋ ಮಾಡಿಬಿಟ್ಟು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಫ್ಯಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಧನ್ಯವಾದಗಳು 3K ವ್ಯೂಸ್ ಕೊಟ್ಟಿದ್ದಕ್ಕೆ ಜೀವಾಮೃತ ತಯಾರಿ ಮಾಡೋದು. ಸೊ ಇದೇ ಥರ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಂಟಿಲ್ ದ್ಯಾನ್ ಬೈ ಬೈ, ಟೇಕ್ ಕೇರ್.